ಎಐಸಿಸಿ ಕಚೇರಿಗೆ ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಬರುತ್ತೆ. ಮನಮೋಹನ್ ಸಿಂಗ್ ಅವರದ್ದು ಅಂತಿಮ ದರ್ಶನವನ್ನ ಕಾಂಗ್ರೆಸ್ ನಾಯಕರುಗಳು ಪಡೆದುಕೊಳ್ತಾರೆ. ಎಐಸಿಸಿ ಕಚೇರಿಗೆ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರ ಬಂದಿರುವಂತಹ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ರಾಹುಲ್ ಗಾಂಧಿ ಜೊತೆಗೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ ಅವರು ಕೂಡ ಬಂದಿರುವಂಥದ್ದು. ಅದರ ಜೊತೆಗೇನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಗಮನ ಕೂಡ ಆಗಿದೆ. ಮತ್ತೊಂದು ಕಡೆ ರಾಜ್ಯದಿಂದ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ದೆಹಲಿಯನ್ನು ರೀಚ್ ಆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ನಾಯಕರುಗಳಿಂದ ಅಂತಿಮ ದರ್ಶನವನ್ನು ಪಡೆಯುವಂತಹ ಕೆಲಸ ಆಗುತ್ತೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಹೂವಿನಿಂದ ಅಲಂಕೃತಗೊಂಡಿರುವಂತಹ ತೆರೆದ ವಾಹನದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಟ್ಟು ಅವರ ನಿವಾಸದಿಂದ, ಮನಮೋಹನ್ ಸಿಂಗ್ ಅವರ ನಿವಾಸದಿಂದ ಅಕ್ಬರ್ ರೋಡ್ನಲ್ಲಿರುವಂತಹ ಎಐಸಿಸಿ ಪ್ರಧಾನ ಕಚೇರಿಗೆ ಈಗ ಪಾರ್ಥಿವ ಶರೀರವನ್ನು ತರುವಂತಹ ಕೆಲಸ ಆಗಿದೆ. ಅಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿರುವಂಥದ್ದು. ನೀವು ಕೂಡ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದಿದ್ದಾರೆ, ಜೊತೆಗೆ ಮನಮೋಹನ್ ಸಿಂಗ್ ಅವರ ಕುಟುಂಬಸ್ಥರು ಕೂಡ ಬಂದಿರುವಂಥದ್ದು. ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮನಮೋಹನ್ ಸಿಂಗ್ ಕುಟುಂಬಸ್ಥರನ್ನು ಅಲ್ಲಿ ಬರಮಾಡ್ಕೊಳ್ತಾ ಇರುವಂತಹ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಇದ್ದಾರೆ, ಪ್ರಿಯಾಂಕಾ ವಾದ್ರಾ ಇದ್ದಾರೆ. ಎಲ್ಲರೂ ಕೂಡ ಈಗ ಒಟ್ಟಿಗೆ ಪಾರ್ಥಿವ ಶರೀರದ ಬಳಿ ಹೋಗ್ತಾ ಇರುವಂತಹ ವಿಜುವಲ್ಸ್ ಇದು. ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. 11:45ಕ್ಕೆ ಅಂತ್ಯಕ್ರಿಯೆ ನೆರವೇರುತ್ತೆ. ಎಐಸಿಸಿ ಪ್ರಧಾನ ಕಚೇರಿಯಲ್ಲಿ ಇವತ್ತು ಅಂತಿಮ ದರ್ಶನಕ್ಕೆ ಕಾರ್ಯಕರ್ತರಿಗೆ, ಸಾರ್ವಜನಿಕರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಈಗ ಎಐಸಿಸಿ ಪ್ರಧಾನ ಕಚೇರಿಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ, ಜೊತೆಗೆ ಮನಮೋಹನ್ ಸಿಂಗ್ ಅವರ ಕುಟುಂಬಸ್ಥರು, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಎಲ್ಲರ ಆಗಮನ ಕೂಡ ಆಗಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಂತಿಮ ದರ್ಶನ ಕೂಡ ಆರಂಭ ಆಗುತ್ತೆ. ನೂರಾರು ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರು, ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು, ಶಾಸಕರು ಎಲ್ಲರೂ ಕೂಡ ಈಗ ಆಗಮಿಸಿರುವಂಥದ್ದು. ಎಲ್ಲರೂ ಕೂಡ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಅಸಾಧಾರಣ ಸಾಧನೆಯ ರೂವಾರಿಯಾಗಿರುವಂತಹ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಮುಂದಾಗ್ತಾ ಇರುವಂಥದ್ದು, ಅಂತಿಮ ನಮನವನ್ನು ಪಡೀಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. 1 ಗಂಟೆಗಳ ಕಾಲಾವಕಾಶ ಇರುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ದೆಹಲಿ ಪ್ರತಿನಿಧಿ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಅಂತಿಮ ನಮನವನ್ನು ಸಲ್ಲಿಸುವಂತಹ ಕೆಲಸ ಕಾಂಗ್ರೆಸ್ ಕಡೆಯಿಂದ ಆಗ್ತಾ ಇದೆ. ಏನೆಲ್ಲ ಸಿದ್ಧತೆ ಆಗಿದೆ, ಸದ್ಯಕ್ಕೆ ಅಲ್ಲಿ ಬೆಳವಣಿಗೆಗಳು ಹೇಗೆ ಸಾಗ್ತಾ ಇದೆ ಅಂತ ಹೇಳಿ? ಪ್ರೇಮ್, 11:45ಕ್ಕೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆಗೆ ಈಗ ಸಮಯ ನಿಗದಿಯಾಗಿರುವಂತದ್ದು. ಅಷ್ಟರ ಒಳಗಡೆ ದೆಹಲಿಯಲ್ಲಿರುವಂತಹ ಎಐಸಿಸಿ ಕೇಂದ್ರ ಕಚೇರಿಯಲ್ಲಿ ಅವರ ಅಂತಿಮ ದರ್ಶನಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಅವಕಾಶವನ್ನ ಮಾಡಿಕೊಡ್ಲಾಗಿರುವಂತದ್ದು. 8:00ಗೆ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರ ಬರಬೇಕಾಗಿತ್ತು, ಆದ್ರೆ ಸ್ವಲ್ಪ ವಿಳಂಬ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾರ್ಥಿವ ಶರೀರ ಎಐಸಿಸಿ ಕಚೇರಿ ಬಂದು ತಲುಪಲಿದೆ. ಈಗಷ್ಟೇ ಮನಮೋಹನ್ ಸಿಂಗ್ ಅವರ ಕುಟುಂಬಸ್ಥರು ಬಂದಿದ್ದಾರೆ. ಅವರಿಗೆ ಕಾಂಗ್ರೆಸ್ನ ಎಲ್ಲಾ ಪ್ರಮುಖ ನಾಯಕರು ಕಚೇರಿಯ ಒಳಗಡೆ ಕರ್ಕೊಂಡು ಬರುವಂತಹ ಕೆಲಸಗಳು ಆಗ್ತಾ ಇರುವಂತದ್ದು. ಮುಖ್ಯವಾಗಿ ಸೋನಿಯಾ ಗಾಂಧಿ ಆಗಿರ್ಬೋದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ, ಹೀಗೆ ಎಲ್ಲಾ ಪ್ರಮುಖ ನಾಯಕರು ಕೂಡ ಇಲ್ಲಿದ್ದಾರೆ. ಇದರ ಜೊತೆಗೆ ಕರ್ನಾಟಕದಿಂದ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕೆಲವು ಸಂಪುಟ ಸಚಿವರು ಕೂಡ ಈಗ ಸದ್ಯಕ್ಕೆ ಎಐಸಿಸಿ ಕಚೇರಿಯಲ್ಲಿ ಇದ್ದಾರೆ. ಈಗ ನಮಗೆ ಸಿಗ್ತಿರುವಂತಹ ಮಾಹಿತಿಗಳ ಪ್ರಕಾರ ಈಗ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರವು ಕೂಡ ಎಐಸಿಸಿ ಕಚೇರಿಯನ್ನ ತಲುಪಿರುವಂತದ್ದು. ಆ ಪಾರ್ಥಿವ ಶರೀರವನ್ನ ಬಹಳಷ್ಟು ಗೌರವಯುತವಾಗಿ ಒಳಗಡೆ ಕರೆತರುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇದೆ. ಎಐಸಿಸಿ ಕಚೇರಿಯ ಒಳಗಡೆ ಸುದ್ದಿಗೋಷ್ಠಿಯನ್ನ ನಡೆಸಲಿಕ್ಕಿರುವಂತಹ ಸ್ಥಳದಲ್ಲಿ ಈಗ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿರುವಂತದ್ದು. ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತಹ ಕಾಂಗ್ರೆಸ್ನ ಪ್ರಮುಖ ನಾಯಕರು, ಕಾರ್ಯಕರ್ತರು ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸ್ತಾರೆ. ಬಹುಶಃ 10:00ವರೆಗೆ ಇಲ್ಲಿಂದ ಅವರ ಅಂತಿಮ ಯಾತ್ರೆ ಶುರುವಾಗುವಂತ ಸಾಧ್ಯತೆಗಳು ಇದಾವೆ. ಪ್ರೇಮ್, ಶಬೀರ್, ಅರ್ಧ ಗಂಟೆ ಲೇಟ್ ಆಗಿ ಪಾರ್ಥಿವ ಶರೀರವನ್ನ ಎಐಸಿಸಿ ಕಚೇರಿಗೆ ತಂದಿರೋದ್ರಿಂದ ಅಂತ್ಯಕ್ರಿಯೆಯ ಸಮಯದಲ್ಲಿ ಏನಾದರೂ ಬದಲಾವಣೆ ಆಗಬಹುದಾ? ಎಕ್ಸಾಕ್ಟ್ ಅದೇ ಟೈಮಿಗೆ ಆಗುತ್ತಾ, ಹೇಗೆ ಅಂತ? ಇಲ್ಲ, ಸಣ್ಣ ಪುಟ್ಟ ಬದಲಾವಣೆಗಳಾಗುವಂತ ಸಾಧ್ಯತೆಗಳಿದಾವೆ. ನಾನು ಆಗ್ಲೇ ಹೇಳ್ದಂಗೆ 8 ಗಂಟೆಗೆ ಪಾರ್ಥಿವ ಶರೀರ ಕಾಂಗ್ರೆಸ್ ಕಚೇರಿಗೆ ಬರಬೇಕಿತ್ತು. 8:30ಯಿಂದ 9:00ವರೆಗೂ ಕೂಡ ಇಲ್ಲಿ ನೋಡ್ಲಿಕ್ಕೆ ಅವಕಾಶ, ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕಾಗಿತ್ತು. ಈಗ ಒಂದು ಅರ್ಧ ಗಂಟೆ ಲೇಟ್ ಆಗಿರುವಂತದ್ದು. ಬರುವಂತ ಜನರ ಸಂಖ್ಯೆಯ ಮೇಲೆ ಎಷ್ಟೊತ್ತು ಇಲ್ಲಿ ಇಡಬೇಕು ಅನ್ನುವಂಥದ್ದು ನಿರ್ಧಾರ ಆಗತ್ತೆ. 1 ಗಂಟೆಯ ಸಮಯ
ಈಗ AICC ಫಿಕ್ಸ್ ಮಾಡ್ಕೊಂಡಿರುವಂತದ್ದು. ಬಹುಶಃ ಅದೊಂದಿಷ್ಟು ಆಚೀಚೆ ಆಗುವಂತ ಸಾಧ್ಯತೆಗಳಿದಾವೆ. ಅಂತಿಮವಾಗಿ 11:45ಕ್ಕೆ ಅಂತ್ಯಕ್ರಿಯೆಗೆ ಸಮಯವನ್ನ ಕೂಡ ನಿಗದಿ ಮಾಡಲಾಗಿತ್ತು. ಇದು ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ, ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಪಾರ್ಥಿವ ಶರೀರವನ್ನು ವಾಹನದಿಂದ ಕೆಳಗಿಳಿಸಿ ಅಲ್ಲಿಂದ ಗೌರವಯುತವಾಗಿ AICC ಕಚೇರಿಗೆ ಕರೆತರಲಾಗ್ತಾ ಇರ್ತಕ್ಕಂಥದ್ದು. सर प्लीज सर थोड़ा पीछे प्लीज दादा थोड़ा पीछे सर थोड़ा सा दे देने को जगह सर प्लीज सर. AICC ಕಚೇರಿಗೆ ಡಾಕ್ಟರ್ ಮನಮೋಹನ್ ಸಿಂಗ್ ಪಾರ್ಥಿವ ಶರೀರವನ್ನು ತಂದಿರತಕ್ಕಂಥ ದೃಶ್ಯವನ್ನು ತಾವು ಗಮನಿಸ್ತಾ ಇದ್ರಿ. ಇನ್ಫ್ಯಾಕ್ಟ್ ನಿನ್ನೆನೇ ಮನಮೋಹನ್ ಸಿಂಗ್ ಅವರ ಅಂತಿಮ ದರ್ಶನವನ್ನು ಸಾಕಷ್ಟು ಜನ ಪಡ್ಕೊಂಡ್ಬಿಟ್ಟಿದ್ದಾರೆ ಅವರ ನಿವಾಸದಲ್ಲಿ. ಬಟ್ AICC ಕಚೇರಿಗೆ ತಂದಿರೋದ್ರಿಂದ ಕಾಂಗ್ರೆಸ್ನ ನಾಯಕರು ಪರ್ಟಿಕ್ಯುಲರ್ ಆಗಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಸೋನಿಯಾ ಗಾಂಧಿ ಎಲ್ಲರೂ ಕೂಡ ಆಗಮಿಸಿ ಅಂತಿಮ ದರ್ಶನವನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಜೊತೆಗೆ ಕಾಂಗ್ರೆಸ್ ಪಕ್ಷದ ಬೇರೆ ಬೇರೆ ರಾಜ್ಯದ ನಾಯಕರು ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನ ಪಡಿತಾರೆ. ಮತ್ತು ತುಂಬ ತಡ ಆಗಲಿಕ್ಕಿಲ್ಲ ಅಂತ ಅನ್ಕೋತೀನಿ. ಸಾಕಷ್ಟು ಜನ ಈಗಾಗಲೇ ಅಂತಿಮ ದರ್ಶನವನ್ನು ಮಾಡಿರೋದ್ರಿಂದ ಹೆಚ್ಚು ಕಡಿಮೆ 1 ಗಂಟೆ, ಈಗ 9:15 ಅಂದರೆ ಒಂದು 10:15 ತನಕನೂ ಇಡ್ಬೋದು, 10:15 ತನಕನೂ ಇಡ್ಬೋದು. 10:00ವರೆಗೆ ಇಲ್ಲಿಂದ ಮೆರವಣಿಗೆ ಆರಂಭ ಆಗಲೇಬೇಕಾಗತ್ತೆ. ನಿಗಮ್ಬೋಧ್ ಘಾಟ್ಗೆ ತೆಗೆದುಕೊಂಡು ಬರ್ತಕ್ಕಂಥ ಪ್ರಕ್ರಿಯೆಗಳು ಕೂಡ ಆರಂಭ ಆಗಬೇಕಾಗತ್ತೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ, AICC ಕಚೇರಿಯ ಒಳಭಾಗದ ಪ್ರೆಸ್ ಮೀಟ್ ಅಂದರೆ ಪತ್ರಿಕಾಗೋಷ್ಠಿ ನಡೀತಕ್ಕಂಥ ಒಂದು ಸ್ಥಳ ಏನಿದೆ ಅಲ್ಲಿ ಇರಿಸಲಾಗಿದೆ. ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಅನನ್ಯ ಸೇವೆಯನ್ನು ಸಲ್ಲಿಸಿದಂತಹ, ಕಾಂಗ್ರೆಸ್ ಪಕ್ಷದ ವರ್ಚಸ್ಸನ್ನು ಇಮ್ಮಡಿಗೊಳಿಸಿದಂತಹ ನಾಯಕ. 1991ರಿಂದಲೂ ಕೂಡ ಅವರ ಆರ್ಥಿಕ ನೀತಿಗಳು, ಉದಾರೀಕರಣ, ಇದೆಲ್ಲದರ ಬಗ್ಗೆ ಹೇಳ್ತಾ ಹೋದರೆ ಒಂದು ಇಡೀ ದಿನ ಹೇಳಬೇಕಾಗತ್ತೆ. ಬಟ್ ಪಕ್ಷಕ್ಕೆ ವರ್ಚಸ್ಸನ್ನು ಹೆಚ್ಚು ಮಾಡಿ 2 ಬಾರಿ UPA 1, UPA 2 2 ಬಾರಿ ಅವರು ದೇಶದ ಪ್ರಧಾನಿಯಾಗಿ 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಮಹಾನ್ ಆರ್ಥಿಕ ತಜ್ಞ. ಆಮೇಲೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಲ್ಲಿ ನೋಟಿನ ಮೇಲೆ ಸಹಿ ಮಾಡಿದ ಏಕೈಕ ಪ್ರಧಾನಿ, ಯಾಕೆಂದರೆ RBI ಗವರ್ನರ್ ಆಗಿದ್ದಂಥವ್ರು. ಸೊ ಹಾಗಾಗಿ ಯಾವ ಪ್ರಧಾನಿಗೂ ಈ ಅವಕಾಶ ಸಿಕ್ಕಿಲ್ಲ. ಅವರ ಸಾಧನೆಗಳು ಮತ್ತು ಅವರ ವಿದ್ಯಾಭ್ಯಾಸದ ಬಗ್ಗೆ ಮಾತನಾಡೋಕ್ಕೆ ಹೋದ್ರೇ ಒಂದು ದಿನ ಆಗುತ್ತೆ. ಅಗಾಧವಾದ ಜ್ಞಾನವನ್ನು ಹೊಂದಿದ್ದಂಥವ್ರು, RBI ಗವರ್ನರ್ ಆಗಿ ಕೂಡ ಕೆಲಸ ಮಾಡಿದಂಥವ್ರು, ಪ್ರಧಾನಿಯಾಗಿ ಕೆಲಸ ಮಾಡಿ, ಹಣಕಾಸು ಸಚಿವರಾಗಿ ಕೆಲಸ ಮಾಡಿದಂಥವ್ರು. ಹಾಗಾಗಿ ದೇಶ ಆರ್ಥಿಕ ಸಂಕಷ್ಟದಲ್ಲಿದ್ದಾಗಲೂ ಕೂಡ ಅವರ ಆರ್ಥಿಕ ನೀತಿಯಿಂದ ದೇಶವನ್ನು ಕಾಪಾಡೋದಕ್ಕೆ ಸಾಧ್ಯವಾಯಿತು. ಇದ್ರ ಬಗ್ಗೆ ಎಲ್ಲ ದೇವೇಗೌಡರು, ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲರೂ ಮಾತಾಡಿದ್ದಾರೆ. ಎಂತಹ ಸಂಕಷ್ಟದ ಸಂದರ್ಭದಲ್ಲಿ ದೇಶವನ್ನು ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡಿದ ವಿಶ್ವಶ್ರೇಷ್ಠ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಕಳ್ಕೊಂಡಿರ್ತಕ್ಕಂಥದ್ದು ಕೇವಲ ಒಂದು ಪಕ್ಷಕ್ಕೆ ಅಂತಲೇ ಅಲ್ಲ, ಇಡೀ ದೇಶಕ್ಕೆ ಆಗಿರ್ತಕ್ಕಂಥ ನಷ್ಟ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅವರನ್ನು ಮಿಸ್ ಮಾಡ್ಕೋತಾರೆ. ದೇಶಕ್ಕೆ ನಿಜವಾದ ಲಾಸ್, ಗ್ರೇಟ್ ಲಾಸ್. ಕೇಂದ್ರ ಸರ್ಕಾರದ ವತಿಯಿಂದ ನಿಗಮ್ಬೋಧ್ ಘಾಟ್ನಲ್ಲಿ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ವ್ಯವಸ್ಥೆಗಳಾಗ್ತಾ ಇದೆ. ಈಗ ಪಾರ್ಟಿ ಆಫೀಸ್ನಲ್ಲಿ ಪಕ್ಷದ ನಾಯಕರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಆ ಪಾರ್ಥಿವ ಶರೀರದ ಮೇಲೆ ರಾಷ್ಟ್ರಧ್ವಜವನ್ನು ಹೊದಿಸಿದ್ದಾರೆ ಅಂತಂದರೆ ಅದು ಮಹಾನ್ ನಾಯಕನಿಗೆ ಸಲ್ಲಿಸುವಂತಹ ಗೌರವ. ಆ ಗೌರವವನ್ನು ಈಗ ಅಲ್ಲಿ ಸಲ್ಲಿಸಲಾಗಿದೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯಿಂದ ಹಿಡಿದು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಬೇರೆ ಬೇರೆ ರಾಜ್ಯಗಳ
ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಮುಖ್ಯಮಂತ್ರಿಗಳು, ಹೀಗೆ ಆಮೇಲೆ ಈ ಇಂಡಿ ಒಕ್ಕೂಟದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಪಕ್ಷಗಳ ನಾಯಕರು ಎಲ್ಲರೂ ಕೂಡ AICC ಕಚೇರಿಗೆ ಬಂದು ಅಂತಿಮ ದರ್ಶನವನ್ನು ಸಲ್ಲಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಇಲ್ಲಿ ಪಕ್ಷದ ವತಿಯಿಂದ ಮತ್ತು ನಿಗಮಬೋಧ್ ಘಾಟ್ನಲ್ಲೂ ಕೂಡ ಅಲ್ಲಿ ಎಲ್ಲರೂ ಬರ್ತಾರೆ, ಬೇರೆ ಬೇರೆ ಪಕ್ಷದವರು, ಕೇಂದ್ರ ಸರ್ಕಾರದವರು, ಅವರೆಲ್ಲರೂ ಕೂಡ ಅಲ್ಲಿ ಮತ್ತೊಂದು ಸುತ್ತಿನ ಅಂತಿಮ ನಮನವನ್ನು, ಪುಷ್ಪ ನಮನವನ್ನು ಸಲ್ಲಿಸಿ ಅದಾದ ನಂತರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ದೇಶದ ಮಾಜಿ ಪ್ರಧಾನಿಗೆ ಅಂತಿಮ ವಿದಾಯವನ್ನು ಸಲ್ಲಿಸ್ತಾ ಇರತಕ್ಕಂಥ ದೃಶ್ಯ. AICC ಕಚೇರಿಯಲ್ಲಿ ಮನಮೋಹನ್ ಸಿಂಗ್ ಪಾರ್ಥಿವ ಶರೀರವನ್ನು ಇರಿಸಿ ಈಗ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಕೂಡ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಎಲ್ಲರೂ ಕೂಡ ಬಂದಿದ್ದಾರೆ. ಮತ್ತು ಅಲ್ಲಿ ದೆಹಲಿಯಲ್ಲಿ ಇನ್ನೊಂದು ಸಮಸ್ಯೆ ಏನಂದರೆ ಹವಾಮಾನ ಮಳೆ ಸಮಸ್ಯೆಗಳು. ಅಲ್ಲಿ ಮಳೆನೂ ಆಗುತ್ತೆ, ವಿಪರೀತವಾದ ಚಳಿ, ಆಯಿತಾ, ವಿಪರೀತವಾದ ಚಳಿ. ಇದೆಲ್ಲವೂ ಕೂಡ ಎಲ್ಲವನ್ನು ನೋಡಿಕೊಂಡು ಅಂತಿಮ ಸಂಸ್ಕಾರದ ಸಿದ್ಧತೆಗಳಾಗಬೇಕಾಗುತ್ತೆ. ಯಾಕೆಂದರೆ ಅಲ್ಲಿ ತುಂಬ ವಾತಾವರಣ ಅಂತೂ ತುಂಬ ಕೆಟ್ಟ ವಾತಾವರಣ ಇವಾಗ. ಅಲ್ಲಿ ಒಂದು ಕಡೆ ಮಳೆನೂ ಬೀಳ್ತಾ ಇದೆ, ಒಂದು ಕಡೆ ಚಳಿನೂ ಆಗ್ತಾ ಇದೆ. ಅದರ ನಡುವೆ ಮಹಾನ್ ಚೇತನಕ್ಕೆ ಸಲ್ಲಬೇಕಾದಂತಹ ಎಲ್ಲ ಗೌರವಗಳನ್ನು ಸಲ್ಲಿಸುವಂತಹ DK ಶಿವಕುಮಾರ್, DCM DK ಶಿವಕುಮಾರ್ ಅವರು ಕೂಡ ಹೂಗುಚ್ಛವನ್ನು ಇಟ್ಟು ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಹಲವು ಗಣ್ಯರು ಕೂಡ ಆಗಮಿಸ್ತಾ ಇರುವಂಥದ್ದು. CM ಸಿದ್ದರಾಮಯ್ಯನವರ ಆಗಮನ ಕೂಡ ಆಗಿದೆ. ನೀವು ಕೂಡ ಆ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. CM ಸಿದ್ದರಾಮಯ್ಯನವರು ಮನಮೋಹನ್ ಸಿಂಗ್ ಕುಟುಂಬಸ್ಥರ ಜೊತೆಗೆ ಮಾತನಾಡ್ತಾ ಇರುವಂತಹ ದೃಶ್ಯವಿದು. ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ, ಸಾಂತ್ವನ ಹೇಳುವಂತಹ ಕೆಲಸವನ್ನು CM ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ DCM DK ಶಿವಕುಮಾರ್ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ನ ಹಲವು ನಾಯಕರುಗಳು, ಬಹುತೇಕ ನಾಯಕರುಗಳು ಈ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಬಂದಿರುವಂಥದ್ದು. ದೇಶದ ಉದ್ದಗಲಕ್ಕೂ ಇರುವಂತಹ CM, ಮಾಜಿ CMಗಳು, ಮಾಜಿ ಕೇಂದ್ರ ಸಚಿವರುಗಳು, ಸಂಸದರು ಎಲ್ಲರೂ ಕೂಡ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂಥದ್ದು. 1 ಗಂಟೆಗಳ ಕಾಲಾವಕಾಶ ಇರುವಂಥದ್ದು. ಎಲ್ಲರೂ ಕೂಡ ಬೇಗನೆ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದಾರೆ. CM ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ಹೂಗುಚ್ಛವನ್ನು ಇಟ್ಟು ನಮನವನ್ನು ಸಲ್ಲಿಸ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಅಂತಿಮ ನಮನ ಸಲ್ಲಿಸುವ ಮೊದಲು ಅವರು ಮನಮೋಹನ್ ಸಿಂಗ್ ಕುಟುಂಬಸ್ಥರ ಜೊತೆಗೆ CM ಸಿದ್ದರಾಮಯ್ಯ